ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ದೈವ ನಿರಾಕರಣ ಎಂಬ 6ನೆಯ ಸರ್ಗಕ್ಕೆ ಸ್ವಾಗತ. ಹಿಂದಿನ ಸರ್ಗದಲ್ಲಿ ವಸಿಷ್ಠರು ಪೌರುಷ ಅಂದರೆ ಪುರುಷ ಪ್ರಯತ್ನ, ದೇಹಿಯಾದವನು ತಾನು ಮಾಡಬೇಕಾದ ಪ್ರಯತ್ನಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡುತ್ತಾ ಹೇಳುತ್ತಾರೆ, ಗತಕಾಲದಲ್ಲಿ ನಾವು ಯಾವುದೋ ಕರ್ಮಗಳನ್ನು ಮಾಡಿರಬಹುದು, ಅವುಗಳಿಂದಾಗಿ ದೋಷಗಳು ಉಂಟಾಗಿರಬಹುದು. ಆದರೆ ಹಿಂದೆ ಮಾಡಿದ ಕರ್ಮಗಳಿಂದ ಉಂಟಾಗಿರುವ ದೋಷವನ್ನೂ ನಿರಂತರ ಸತ್ಶಾಸ್ತ್ರ, ಸತ್ಸಂಗ, ಸತ್ಕರ್ಮಗಳ ಸಹಾಯದಿಂದ ಗೆಲ್ಲಬಹುದು ಎಂಬುದನ್ನು ಹಿಂದಿನ ದೋಷದಿಂದ ಉಂಟಾದ ರೋಗಗಳಿಗೆ ವೈದ್ಯನು ಮಾಡುವ ಉಪಚಾರಗಳಿಗೆ ಹೋಲಿಸಿ ವರ್ಣಿಸುತ್ತಾರೆ. ನಿರಂತರವಾಗಿ ಯೋಗ್ಯವಾದ ಪ್ರಯತ್ನ ಮಾಡುವವನಿಗೆ ಯಶಸ್ಸು ದೊರೆಯುವುದೇ ಹೊರತು ಎಲ್ಲಕ್ಕೂ ದೈವವೇ ಕಾರಣವೆಂದು, ಹಣೆಬರಹವೇ ಕಾರಣವೆಂದು, ದೈವವೇ ಕಾರಣವೆಂದು ಕೂರುವ ಆಲಸಿಗೆ ಪ್ರಾಪಂಚಿಕ ವಿಚಾರಗಳಲ್ಲೇ ಯಶಸ್ಸು ದೊರೆಯದಿರುವಾಗ ಆತ್ಮಜ್ಞಾನವು ಹೇಗೆ ದೊರೆಯಲು ಸಾಧ್ಯ? ಆದ್ದರಿಂದ ಯಾರು ಆತ್ಮಜ್ಞಾನವನ್ನು ಪಡೆಯಬೇಕು ಎಂದುಕೊಳ್ಳುತ್ತಾನೋ ಆತನು ಸುಮ್ಮನೆ ಕೂರುವುದರಿಂದ ಅದು ದೊರೆಯುವುದಿಲ್ಲ. ನಿರಂತರ ಪ್ರಯತ್ನವಿರಬೇಕು. ಆ ಪ್ರಯತ್ನವೂ ಕೂಡ ಶಾಸ್ತ್ರಗಳ ಬಲದಿಂದ, ಶಾಸ್ತ್ರೀಯವಾದ ಮಾರ್ಗದಿಂದ, ಗುರು ಹಿರಿಯರು ತೋರಿಸಿದ ಮಾರ್ಗದಲ್ಲಿಯೇ ಸಾಗಬೇಕೇ ಹೊರತು ತನಗೆ ತಿಳಿದಂತೆ ಏನೋ ಒಂದು ಮಾರ್ಗವನ್ನು ಅನುಸರಿಸಿದರೆ ಅದು ದೊರೆಯುವುದಿಲ್ಲ. ಎಲ್ಲರೂ ಈ ಹಿಂದೆ ಜೀವನ್ಮುಕ್ತರಾದವರೆಲ್ಲರೂ ಮಾಡಿರುವ ಪ್ರಯತ್ನಗಳ ಮೂಲಕವೇ ಆತ ಸಾಗಿದರೆ ಮಾತ್ರ ಯಶಸ್ಸು ಸಾಧ್ಯ ಎಂದು ಪ್ರೋತ್ಸಾಹಿಸುತ್ತಾರೆ. ಹೀಗೆ ಹೇಳುತ್ತಾ ವಸಿಷ್ಠರು ಮುಂದುವರೆದು ಹೇಳುತ್ತಾರೆ, ಆದುದರಿಂದ ಪ್ರಾಕ್ತನ ಪೌರುಷಕ್ಕಿಂತಲೂ, ಹಿಂದೆ ಮಾಡಿದ ಕರ್ಮಗಳಿಗಿಂತಲೂ ಬೇರೆಯಾದ ದೈವವಿಲ್ಲ. ಯಾವುದೇ ಕಾರಣದಿಂದಾಗಿ ನಮಗೆ ಯಶಸ್ಸು ದೊರೆಯದೇ ಹೋದರೆ, ಅಂದರೆ ಯಾವುದೇ ಸೋಲು ಉಂಟಾದರೆ ಅದಕ್ಕೆ ನಮ್ಮ ಹಿಂದೆ ಮಾಡಿದ ಕರ್ಮಗಳ ದೋಷವೇ ಹೊರತು ಅದಕ್ಕೆ ಹೊರಗಿನ ಅನುಮಾನದಿಂದ ಊಹಿಸಬೇಕಾದ ಯಾವ ದೈವವೂ ಇಲ್ಲ. ಸಾಧು ಸಂಘ, ಸಚ್ಶಾಸ್ತ್ರಗಳೆಂಬ ಸಾಧನಗಳನ್ನು ಅವಲಂಬಿಸಿ ಅದನ್ನು ದೂರವಾಗಿ, ಅಂದರೆ ಆ ಪ್ರಾಕ್ತನ ದೋಷಗಳನ್ನು ದೂರವಾಗಿ ನೂಕಿ ಸ್ವಪ್ರಯತ್ನ ಬಲದಿಂದ ಜೀವನನ್ನು ಉದ್ಧರಿಸಿಕೊಳ್ಳಬೇಕು. ಪ್ರಯತ್ನವು ಹೇಗೆ ನಡೆಯುವುದೋ ಹಾಗೆ ಅಷ್ಟಷ್ಟು ಬೇಗನೆ ಫಲವು ಲಭಿಸುವುದರಿಂದ ಎಲ್ಲೆಲ್ಲಿಯೂ ಪೌರುಷವೇ ಇರುವುದು, ಪುರುಷ ಪ್ರಯತ್ನವೇ ಇರುವುದು. ಅದನ್ನೇ ದೈವವೆನ್ನುವುದಾದರೆ ಆಗಲಿ. ಹೀಗೆ ಪುರುಷ ಪ್ರಯತ್ನದಿಂದಾಗಿ, ನನ್ನ ಸ್ವಂತ ಪ್ರಯತ್ನದಿಂದಾಗಿಯೇ ನಿರಂತರವಾಗಿ ಸಚ್ಶಾಸ್ತ್ರವನ್ನು, ಯೋಗ್ಯ ಶಾಸ್ತ್ರಗಳನ್ನು ಹಾಗೂ ಗುರು ಹಿರಿಯರು ತೋರಿಸಿದ ಮಾರ್ಗವನ್ನು ಅನುಸರಿಸಿ ಸತ್ಕರ್ಮಗಳನ್ನು, ಸತ್ಸಂಗದಲ್ಲಿದ್ದು ಸತ್ಕರ್ಮಗಳನ್ನು ಆಚರಿಸುವುದರಿಂದ ದೊರೆತ ಫಲ, ಆ ಫಲವು ದೊರೆತ ಮೇಲೆ ಆಗಬೇಕಾದರೆ ಇದು ದೈವವು ಕೊಟ್ಟ ಫಲ ಎಂದರೆ ತೊಂದರೆಯಿಲ್ಲ. ಹಾಗಿಲ್ಲದೆ ಏನೂ ಮಾಡದೆ ಸುಮ್ಮನೆ ಒಂದೆಡೆ ಆಲಸಿಯಾಗಿ ಸೋಮಾರಿಯಾಗಿ ಕುಳಿತು ದೈವವು ಕೊಡಲಿ, ದೈವವು ನನಗೆ ಕೊಡುತ್ತಿಲ್ಲ ಎಂದು ದೈವವನ್ನು ದೂಷಿಸಿದರೆ, ನಿಂದಿಸಿದರೆ ಏನೂ ಬರುವುದಿಲ್ಲ. ತನ್ನ ಪ್ರಯತ್ನವನ್ನು ತಾನು ಮಾಡಿ ಫಲವು ಬಂದಾಗ ಆ ಸಮಯದಲ್ಲಿ ನನ್ನ ಪ್ರಯತ್ನದಿಂದ ಬಂದಿತು ಎಂದುಕೊಂಡರೆ ಅಹಂಕಾರಕ್ಕೆ ಪುಷ್ಟಿ ದೊರೆಯುತ್ತದೆ. ಆದ್ದರಿಂದ ಆ ಸಮಯದಲ್ಲಿ ಇದು ಭಗವಂತನು ಕೊಟ್ಟ ಫಲ ಎಂದು ಹೇಳುವುದು ಯೋಗ್ಯವಾದುದು ಹೊರತು, ದೈವವು ಕೊಟ್ಟ ಫಲ ಎಂದು ಹೇಳುವುದು ಯೋಗ್ಯವಾದುದೇ ಹೊರತು, ಏನೂ ಕೆಲಸ ಮಾಡದೆ ಆಲಸಿಯಾಗಿ ಸೋಮಾರಿಯಾಗಿ ದೈವವೇ ಫಲ ಕೊಡಲಿ ಎಂದು ಕಾಯುವುದು ಯೋಗ್ಯವಾದುದಲ್ಲ. ದುಃಖವು ಒದಗಿದಾಗ ದುಃಖದಿಂದ ಕಷ್ಟ ಎನ್ನುವಂತೆ, ದುಃಖವು ಒದಗಿದಾಗ ದುಃಖದಿಂದ ದೈವವೇ ಎಂದು ಹೇಳುವರು. ಹೀಗೆ ದೈವವು ಕಷ್ಟ ಎಂಬುದಕ್ಕೆ ಪರ್ಯಾಯವಾಗಿ ಬರುವುದು. ಹಿಂದೆ ತಾನು ಮಾಡಿದ ಕರ್ಮವನ್ನು ಬಿಟ್ಟು ಬೇರೆ ದೈವವಿಲ್ಲ. ಬಾಲಕನನ್ನು ಬಲವಂತನಾದ ಗಂಡಸು ಗೆಲ್ಲುವಷ್ಟು ಸುಲಭವಾಗಿ ಯಾವುದನ್ನು ನಾವು ದೈವವೆಂದು ಹೇಳಿಕೊಂಡು ಬಂದಿದ್ದೇವೋ, ಹೇಗೆ ಒಬ್ಬ ಬಾಲಕನನ್ನು ಬಲಿಷ್ಠನಾದ ಗಂಡಸು ಸುಲಭವಾಗಿ ಗೆದ್ದು ಬಿಡುತ್ತಾನೋ ಅಷ್ಟೇ ಸುಲಭ. ಏಕೆಂದರೆ ನಾವು ದೈವವೆಂದು ಹೇಳಿಕೊಳ್ಳುತ್ತಿರುವುದಿಲ್ಲ, ಅಂದರೆ ದೈವದೋಷ ಎಂದು ಹೇಳಿಕೊಳ್ಳುತ್ತಿರುವುದಿಲ್ಲ, ನಮ್ಮ ಪ್ರಾಕ್ತನ ದೋಷಗಳು, ಹಿಂದೆ ಮಾಡಿದ ಕರ್ಮದ ದೋಷಗಳು, ಅವುಗಳನ್ನು ಬಹಳ ಸುಲಭವಾಗಿ ಗೆಲ್ಲಬಹುದು. ಎಷ್ಟು ಸುಲಭವಾಗಿ ಎಂದರೆ ಒಬ್ಬ ಬಲಿಷ್ಠನಾದ ಗಂಡಸು ಒಬ್ಬ ದುರ್ಬಲನಾದ ಬಾಲಕನನ್ನು ಹೇಗೆ ಸುಲಭವಾಗಿ ಗೆಲ್ಲುತ್ತಾನೋ ಅಷ್ಟೇ ಸುಲಭವಾಗಿ ಗೆಲ್ಲಲು ಸಾಧ್ಯ. ಏಕೆಂದರೆ ಅದು ದೈವದಿಂದ ಬಂದಿರುವುದಲ್ಲ.
ಅದು ನಮ್ಮದೇ ಆದ ಪ್ರಾಕ್ತನ ಕರ್ಮಗಳ ದೋಷಗಳು. ಆದ್ದರಿಂದ ಅದನ್ನು ಗೆಲ್ಲುವುದು ಸಾಧ್ಯ, ಅದನ್ನು ಸುಲಭವಾಗಿ ಜಯಿಸಲು ಸಾಧ್ಯ. ಹಿಂದಿನ ದಿನ ಮಾಡಿದ ದುರಾಚಾರವನ್ನು ಇಂದಿನ ಶುಭಾಚಾರದಿಂದ, ಶುಭವಾದ ಆಚಾರದಿಂದ ಹೇಗೆ ತುಳಿದು ಶುಭವನ್ನಾಗಿ ಮಾಡಿಕೊಳ್ಳಬಹುದೋ ಹಾಗೆಯೇ ಪ್ರಾಕ್ತನ ಕರ್ಮವನ್ನು ಶುಭವನ್ನಾಗಿ ಮಾಡಿಕೊಳ್ಳಬಹುದು. ಆ ಪ್ರಾಕ್ತನ ಹಿಂದೆ ಮಾಡಿದ ಕರ್ಮವನ್ನು ಜಯಿಸಲು ಯಾರು ಯತ್ನಿಸುವುದಿಲ್ಲವೋ ಅವರು ಸಣ್ಣದಕ್ಕೆ ಆಶೆ ಪಡುವ ಲಂಪಟರು, ದೀನರು, ಪಾಮರರು, ಮೂಢರು, ದೈವವೆಂದು ನಂಬಿಕೊಂಡು ಕುಳಿತಿರುವವರು. ಪೌರುಷವನ್ನು ಹಿಡಿದು ತಾನು ಮಾಡಿದುದು ದೈವದಿಂದ ಹಾಳಾಗುವುದು ಅಂದರೆ ಪುರುಷ ಪ್ರಯತ್ನವೆಲ್ಲವನ್ನು ಮಾಡಿ ತಾನು ಮಾಡಿದ ಎಲ್ಲ ಸತ್ಕರ್ಮಗಳು, ಎಲ್ಲ ಸತ್ಸಂಗಗಳು, ಸತ್ಶಾಸ್ತ್ರವನ್ನು ಅನುಸರಿಸಿದುದು ಇದೆಲ್ಲವೂ ದೈವದಿಂದ ಹಾಳಾಗಿ ಬಿಡುವುದು ಎಂದರೆ ಅದು ದೈವವಲ್ಲ. ಹಾಳು ಮಾಡಿದವನ ಪೌರುಷವು ಅಂದರೆ ಯಾವ ಕಾರಣದಿಂದಾಗಿ ಮಾಡಿ ಅವೆಲ್ಲವೂ ನಿಷ್ಫಲವಾಯಿತು ಅದೇ ಬಲವಾಗಿದೆ ಎನ್ನಬೇಕೇ ಹೊರತು ಅದಕ್ಕೆ ದೈವ ಕಾರಣ ಎಂದು ಹೇಳುವುದಲ್ಲ. ಒಂದು ತೊಟ್ಟಿನಲ್ಲಿ ಬಿಟ್ಟ 2 ಫಲಗಳಲ್ಲಿ ಒಂದು ರಸವತ್ತಾಗಿಯೂ ಇನ್ನೊಂದು ರಸವೇ ಇಲ್ಲದ್ದಾಗಿಯೂ ಹಾಗೆ ಆಗುವುದಲ್ಲವೇ? ಒಂದೇ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣು ದೊರೆಯಬಹುದು, ಇನ್ನೊಂದು ಮಾವಿನ ಹಣ್ಣು ಹುಳಿಯಾಗಿರಬಹುದು. ಅದೇಕೆ ಎಂದರೆ ರಸವನ್ನು ಕುಡಿಯುವ ಹುಳುವಿನ ಪ್ರಯತ್ನವು, ಆದ ಹಣ್ಣಿನ ರಸವನ್ನು ಕುಡಿಯುವಂತಹ ಹುಳುವಿನ ಪ್ರಯತ್ನವು ಅಲ್ಲಿ ನಡೆದಿದೆ ಎನ್ನಬೇಕೇ ಹೊರತು ದೈವ ಕಾರಣವೆಂದು ಹೇಳುವುದಲ್ಲ. ಜಗತ್ತಿನಲ್ಲಿ ಚೆನ್ನಾಗಿ ನೆಲೆಯಾಗಿರತಕ್ಕ ಪದಾರ್ಥಗಳು ಸಂಕ್ಷಯವಾಗುವವಲ್ಲ ಎಂದರೆ ಅಲ್ಲಿ ಅವುಗಳನ್ನು ನಾಶ ಮಾಡುವ, ಚೆನ್ನಾಗಿ ಸಂರಕ್ಷಿಸಲ್ಪಟ್ಟಿರುವ ಪದಾರ್ಥಗಳು ನಾಶವಾಗುವುದಕ್ಕೆ ಅದನ್ನು ನಾಶ ಮಾಡುವ ಯತ್ನ ಬಲವಾಗಿದೆ ಎನ್ನಬೇಕು. 2 ಟಗರುಗಳಂತೆ ಪ್ರಾಕ್ತನ ಮತ್ತು ಅದ್ಯತನ ಈಗ ಮಾಡುತ್ತಿರುವುದು, ಪ್ರಾಕ್ತನ ಎಂದರೆ ಹಿಂದೆ ಮಾಡಿದ್ದು, ಅದ್ಯತನ ಈಗ ಮಾಡುತ್ತಿರುವುದು, ಈ ಪ್ರಯತ್ನಗಳು ಹೋರಾಡುವಾಗ ಯಾವುದು ಪ್ರಬಲವೋ ಅದು ಒಂದು ಕ್ಷಣದಲ್ಲಿ ಗೆದ್ದು ಬಿಡುವುದು. ಪಟ್ಟದಾನೆಯಿಂದ ಬಲವಂತವಾಗಿ ಭಿಕ್ಷುಕನು ದೊರೆಯಾದನಲ್ಲ ಅಂದರೆ ಎಷ್ಟೋ ಕಥೆಗಳಲ್ಲಿ ನಾವು ಕೇಳುತ್ತೇವೆ. ಮುಂದೆ ಅರಸನಿಗೆ ವಾಣಿಸುದಾರಿಲ್ಲದಾಗ ಪಟ್ಟದಾನೆ ಹೋಗಿ ಹಾರ ಹಾಕಿ ಬಿಟ್ಟಿತಂತೆ, ಯಾರೋ ಒಬ್ಬ ಭಿಕ್ಷುಕ ರಾಜನಾಗಿ ಬಿಟ್ಟನಂತೆ ಎಂದರೆ ಅಮಾತ್ಯ, ಆನೆ, ಪೌರರು ಇವರೆಲ್ಲರ ಪ್ರಯತ್ನವು ಬಲವಾಗಿತ್ತು ಎಂದು ತಿಳಿಯಬೇಕು. ಏಕೆಂದರೆ ಆ ಭಿಕ್ಷುಕನನ್ನು ಆರಿಸಬೇಕಾದರೆ ಆನೆಯ ಪ್ರಯತ್ನ ಅಲ್ಲಿ ಬಲವಾಗಿತ್ತಲ್ಲವೇ? ಅದನ್ನು ತಿಳಿಯಬೇಕೇ ಹೊರತು ದೈವದಿಂದ ಆರಿಸಿಬಿಟ್ಟ, ದೈವದಿಂದ ಆತ ರಾಜನಾಗಿ ಬಿಟ್ಟ ಎಂದು ಹೇಳಿ ಸುಮ್ಮನೆ ಕೂರಲು ಬರುವುದಿಲ್ಲ. ಅಮಾತ್ಯರೆಲ್ಲರೂ ಪ್ರಯತ್ನ ಪಟ್ಟಿದ್ದರೆ ಯೋಗ್ಯನಾದ ವ್ಯಕ್ತಿಯನ್ನೇ ತಂದು ಸಿಂಹಾಸನದ ಮೇಲೆ ಕೂರಿಸಬಹುದಿತ್ತು. ಅಥವಾ ಪುರಜನರೆಲ್ಲರೂ ತಮಗೆ ಇಂತಹ ವ್ಯಕ್ತಿಯೇ ಯೋಗ್ಯನಾದವನು ರಾಜನಾಗಲಿಕ್ಕೆ ಎಂದು ತೋರಿಸಿದ್ದರಾದರೂ ಯೋಗ್ಯ ವ್ಯಕ್ತಿಯನ್ನು ಕೂರಿಸಬಹುದಿತ್ತು. ಅದರ ಬದಲು ಆನೆಯ ಕೈಯಲ್ಲಿ ಮಾಲೆಯನ್ನು ಕೊಟ್ಟು ಇಂಥವನ ಕೊರಳಿಗೆ ಹಾಕು ಎಂದರೆ ಆಗ ಅದು ಯಾರ ಕೊರಳಿಗೆ ಹಾಕುತ್ತದೆಯೋ ಆತ ರಾಜನಾಗಲೇಬೇಕಲ್ಲವೇ? ತನ್ನ ಪ್ರಯತ್ನದಿಂದ ತಾನು ಅನ್ನವನ್ನು ಅಗಿದು ಚೂರ್ಣ ಮಾಡುವಂತೆ ಅನ್ಯನು ಪೌರುಷವನ್ನು ಆಶ್ರಯಿಸಿದ ಶೂರನಿಂದ ಅನ್ನವು ಯಾವತ್ತೂ ಪೌರುಷವನ್ನು ಆಶ್ರಯಿಸಿದ ಶೂರನಿಂದಲೇ ಜೀರ್ಣವಾಗುವುದು. ತನ್ನ ಪ್ರಯತ್ನದಿಂದ ಹೇಗೆ ಅನ್ನವನ್ನು ನಾವು ತಿಂದ ಆಹಾರ ಜೀರ್ಣಿಸಿಕೊಳ್ಳಲು ನಾವೇ ಅದನ್ನು ಹೇಗೆ ಅಗಿಯಬೇಕೋ ಹಾಗೆ ಪ್ರಯತ್ನದಿಂದ ಫಲ ದೊರೆಯುತ್ತದೆ. ಯತ್ನಶಾಲಿಗಳಾದ ಬಲಿಷ್ಠರಿಗೆ ಯತ್ನಶೀಲರಲ್ಲದವರು ಅನ್ನವಾಗುವರು. ಯಾರು ಬಲಿಷ್ಠರೋ, ಯತ್ನಶೀಲರೋ ಅವರಿಗೆ ಆಲಸಿಗಳಾದವರು, ಪ್ರಯತ್ನ ಮಾಡದವರು ಬಲಿಯಾಗುತ್ತಾರೆ. ಬಲಿಷ್ಠರು ನಿರ್ಬಲರನ್ನು ಮಣ್ಣು ಹೆಂಟೆಗಳಂತೆ ತಮ್ಮ ಕೆಲಸಗಳಲ್ಲಿ ಉಪಯೋಗಿಸಿಕೊಳ್ಳುವರು. ಶಕ್ತನಾದವನ ಪೌರುಷವು ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ಅಶಕ್ತನೋ ಬುದ್ಧಿಹೀನನಾಗಿ, ಅಶಕ್ತನಾದವನು ಶಕ್ತಿ ಇಲ್ಲದವನು, ಪ್ರಯತ್ನ ಮಾಡಲಿಕ್ಕೆ ತೊಡಗದೇ ಇರುವವನು ಬುದ್ಧಿಹೀನನಾಗಿ ಅದನ್ನು ದೈವವೆಂದು, ದೈವದ ಕಾರಣದಿಂದಾಗಿ ನಾನು ತುಳಿಯಲ್ಪಟ್ಟೆ ಎಂದು ತಿಳಿದುಕೊಂಡಿರುವನೇ ಹೊರತು ಪ್ರಯತ್ನವನ್ನು ಮಾಡಿದ್ದರೆ, ಎಷ್ಟೋ ಬಾರಿ ನಾವು ಹೇಳುತ್ತೇವೆ, ಈ ಜಾತಿಯಲ್ಲಿ ನಾನು ಹುಟ್ಟಿರುವ ಕಾರಣದಿಂದಾಗಿ ನಾನು ತುಳಿಯಲ್ಪಟ್ಟಿದ್ದೇನೆ, ನನಗೆ ಯಾವ ಅವಕಾಶಗಳು ಸಿಗುತ್ತಿಲ್ಲ ಎಂದು. ಆದರೆ ಅದೇ ರೀತಿಯಾದ ಜಾತಿಯಲ್ಲಿ ಹುಟ್ಟಿದ ಒಬ್ಬ ದರೋಡೆಕೋರ, ರತ್ನಾಕರನೆಂಬ ದರೋಡೆಕೋರ ವಾಲ್ಮೀಕಿ ಆಗಲಿಲ್ಲವೇ? ಬೆಸ್ತನೊಬ್ಬನ ಮಗಳ ಮಗನಾಗಿ ಹುಟ್ಟಿದರೂ ಕೂಡ, ಆ ಬೆಸ್ತನೊಬ್ಬನ, ದಾಶರಾಜನೆಂಬ ಬೆಸ್ತನೊಬ್ಬನ ಮಗಳಾದಂತಹ ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟಿದರೂ ಕೂಡ ಕೃಷ್ಣದ್ವೈಪಾಯನ ವ್ಯಾಸರಾಗಲಿಲ್ಲವೇ? ಪ್ರಯತ್ನಶೀಲತೆ
ಹಾಗೆಂದು ಈ ಪುರಾಣಕ್ಕೆ ಹೋಗಬೇಕೆಂದಿಲ್ಲ. ಈಗಿನ ಕಾಲದಲ್ಲೂ ಕೂಡ ಅಂಬೇಡ್ಕರ್ ಅವರು ತಮ್ಮ ಜಾತಿಯ ಕಾರಣದಿಂದ ನಾನು ತುಳಿಯಲ್ಪಟ್ಟಿದ್ದೇನೆ ಎಂದು ಅಲ್ಲೇ ಕೂತಿದ್ದರೆ ಅವರನ್ನು ಯಾರು ಎಂದು ನೆನೆಸಿಕೊಳ್ಳುತ್ತಿದ್ದರು? ತಮ್ಮ ಸ್ವಪ್ರಯತ್ನದ ಬಲದಿಂದ ವಿದೇಶಗಳಲ್ಲಿ ವ್ಯಾಸಂಗ ಮಾಡಿ ಮುಂದೆ ದೇಶದ ಸಂವಿಧಾನವನ್ನೇ ಬರೆಯುವಂತಹ ಶ್ರೇಷ್ಠ ಕಾರ್ಯವನ್ನು ಅವರು ಮಾಡಲಿಲ್ಲವೇ? ಅದಕ್ಕೆ ಹೇಗೆ ಕಾರಣ? ಅದಕ್ಕಾಗಿ ಎಷ್ಟೋ ಸಮಸ್ಯೆಗಳನ್ನು ಅವರು ಎದುರಿಸಬೇಕಾಯಿತು, ಬಹಳಷ್ಟು ಜನರಿಂದ ವಿರೋಧವನ್ನು ಎದುರಿಸಬೇಕಾಯಿತು. ಅವೆಲ್ಲವೂ ಇದ್ದದ್ದೇ. ಸತ್ಕರ್ಮವನ್ನು ಮಾಡುವವನಿಗೆ ತೊಂದರೆಗಳು ನುಗ್ನಗಳು 108. ಅದೆಲ್ಲವನ್ನು ಮೆಟ್ಟಿ ನಿಂತು ಯಾರು ಯಶಸ್ಸನ್ನು ಸಾಧಿಸುತ್ತಾನೋ ಆ ಯಶಸ್ಸನ್ನು ಗಮನಿಸಬೇಕೇ ಹೊರತು ಸಂಘರ್ಷ ಪ್ರತಿಯೊಬ್ಬರ ಜೀವನದಲ್ಲೂ ಇದ್ದದ್ದೇ. ಕೆಲವರ ಜೀವನದಲ್ಲಿ ಹೆಚ್ಚಾಗಿ ಬರಬಹುದು, ಕೆಲವರ ಜೀವನದಲ್ಲಿ ಕಡಿಮೆಯಾಗಿ ಬರಬಹುದು. ಆ ಸಂಘರ್ಷಗಳಿಗೆಲ್ಲ ಯಾವುದೋ ಪ್ರಾಕ್ತನ ಹಿಂದಿನ ದೋಷಗಳು ಕಾರಣವಾಗಿರುತ್ತವೆ. ಆ ಹಿಂದಿನ ದೋಷಗಳನ್ನು ಮೆಟ್ಟಿ ನಿಲ್ಲುವಂತಹ ಪ್ರಯತ್ನ ನಮ್ಮಿಂದ ಆದದ್ದೇ. ಆದರೆ ಆ ಮೆಟ್ಟಿ ನಿಲ್ಲುವ ನಮ್ಮ ಪ್ರಯತ್ನವು ಪ್ರಾಕ್ತನ ದೋಷಗಳಿಗಿಂತ ಬಲವಾಗಿದ್ದರೆ ಮಾತ್ರವೇ ಗೆಲುವು ದೊರೆಯುತ್ತದೆ. ಇದು ಸದಾಕಾಲ ಸನಾತನವಾದಂತಹ ಸತ್ಯ. ಶಕ್ತನಾದವನ ಪೌರುಷವು ಪ್ರತ್ಯಕ್ಷವಾಗಿರಲಿ ಪರೋಕ್ಷವಾಗಿರಲಿ ಅಶಕ್ತನಾದವನು ಬುದ್ಧಿಹೀನನಾಗಿ ಅದನ್ನು ದೈವವೆಂದು ತನ್ನಲ್ಲಿ ತಿಳಿದುಕೊಳ್ಳುತ್ತಾನೆ. ಬಲವಂತರಾದ ಪ್ರಾಣಿಗಳಲ್ಲಿ ಯಾವುದು ನಾಯಕನಾಗಿರುವುದೋ ಅದು ಬಲವಂತರಾದ ಪ್ರಾಣಿಗಳಲ್ಲಿ ಯಾವುದೇ ಪ್ರಾಣಿ ಸಮೂಹದಲ್ಲಿ ಇರಲಿ, ಯಾರೊಬ್ಬ ನಾಯಕನ ಸ್ಥಾನಕ್ಕೆ ತನ್ನ ಬಲದಿಂದಲೇ ಹೋಗುತ್ತಾನೋ ಅದು ದೈವದಿಂದ ಆದುದಲ್ಲ. ಅಲ್ಲಿ ಇರುವ ಇತರ ಪ್ರಾಣಿಗಳಿಗಿಂತ ತಾನು ಬಲವಂತನಾಗಿದ್ದೇನೆ ಎಂಬುದು ಆ ಪ್ರಾಣಿಗಳಿಗೂ ತಿಳಿದಿರುವುದು. ಪ್ರಾಣಿಗಳ ನಡುವೆ ಒಂದು ಪ್ರಾಣಿ ನಾಯಕನಾಗಿದ್ದರೆ ಅಲ್ಲಿರುವ ಉಳಿದ ಪ್ರಾಣಿಗಳು ತಾವು ಬಲಹೀನರಾದುದರಿಂದಲೇ ಈತ ನಾಯಕನಾಗಲು ಸಾಧ್ಯವಾಯಿತು ಎಂದು ಉಳಿದ ಪ್ರಾಣಿಗಳಿಗೂ ಗೊತ್ತು. ಹಾಗೆ ನಾಯಕನಾದ ಪ್ರಾಣಿಗೂ ಕೂಡ ತನ್ನ ಬಲದಿಂದಲೇ ತಾನು ಇದನ್ನು ಸಾಧಿಸಲು ಸಾಧ್ಯವಾಯಿತು ಎಂಬುದು ಗೊತ್ತಿರುತ್ತದೆ. ಶಾಸ್ತ್ರ, ಅಮಾತ್ಯ, ಗಜ, ಪೌರರು ಇವರೆಲ್ಲರೂ ಏಕವಾಗಿ ಒಪ್ಪಿಕೊಂಡುದರಿಂದಲೇ ಭಿಕ್ಷುಕ ರಾಜ್ಯವು ಹುಟ್ಟಿತು. ಅದು ಭಿಕ್ಷುಕ ರಾಜ್ಯವು ಇತ್ತು, ನಡೆಯಿತು ಎನ್ನಬೇಕು. ಆನೆ ಮಾಲೆಯನ್ನೇನೋ ಹಾಕಿತು, ಆ ಕಾರಣಕ್ಕಾಗಿ ಅಮಾತ್ಯ ರೇಖೆ ಒಪ್ಪಿಕೊಳ್ಳಬೇಕಿತ್ತು, ಪುರಜನ ರೇಖೆ ಒಪ್ಪಿಕೊಳ್ಳಬೇಕಿತ್ತು. ಆದ್ದರಿಂದ ನೆನಪಿರಲಿ, ಆನೆ ಕೊರಲಿಗೆ ಹಾರ ಹಾಕಿತು ಎಂದ ಮಾತ್ರಕ್ಕೆ ಒಬ್ಬ ರಾಜನಾಗಿ ಬಿಟ್ಟಾಗೆಂದು ಸುಲಭವಾಗಿ ಅದಕ್ಕೆ ದೈವವೇ ಕಾರಣ ಎಂದು ಹೇಳಿ ಸುಮ್ಮನೆ ಕೂರಲು ಬರುವುದಿಲ್ಲ. ಆ ಸಮಯದಲ್ಲಿ ಅಲ್ಲಿದ್ದ ಎಲ್ಲರೂ ಪರಿವಾರದವರೆಲ್ಲರೂ ಒಪ್ಪಿಕೊಂಡರಲ್ಲವೇ? ಆ ಒಪ್ಪಿಕೊಂಡಿದ್ದ ಕಾರಣದಿಂದಾಗಿ ಒಬ್ಬ ಭಿಕ್ಷುಕನು ರಾಜನಾಗಿ ಭಿಕ್ಷುಕ ರಾಜ್ಯ ಆರಂಭವಾಗುತ್ತದೆ. ಆದ್ದರಿಂದ ಸಮಯ ಸಂದರ್ಭಗಳನ್ನು ನೋಡಿ ಆ ಸಮಯದಲ್ಲಿ ಯಾವುದು ಯೋಗ್ಯವಾದುದು ಎಂಬ ನಿರ್ಣಯವನ್ನು ತೆಗೆದುಕೊಳ್ಳುವಲ್ಲಿ ನಮ್ಮ ಪ್ರಯತ್ನವನ್ನು ನಾವು ಹಾಕದೆ ಹೋದರೆ ಎಲ್ಲವನ್ನು ದೈವದ ಮೇಲೆ ಹೊರಿಸಿ ಬಂದದ್ದನ್ನು ಅನುಭವಿಸಬೇಕಾಗುತ್ತದೆ. ಭಿಕ್ಷುಕನು ಪಟ್ಟದಾನೆಯಿಂದ ಅರಸನಾಗುವುದು ಅಪರೂಪ. ಹಾಗಾದರೂ ಅದಕ್ಕೆ ಪ್ರಬಲವಾದ ಪ್ರಾಚೀನವೂ ಕಾರಣವಾಗಿರಬಹುದು. ಯಾರಿಗೆ ಗೊತ್ತು? ಎಷ್ಟೋ ಕಥೆಗಳಲ್ಲಿ ನಾವು ನೋಡುತ್ತೇವೆ. ಆನೆ ಹೋಗಿ ಹಾರ ಹಾಕಿತು, ಆತ ನೋಡಲಿಕ್ಕೆ ಭಿಕ್ಷುಕನಂತಿದ್ದ. ಆದರೆ ಆನಂತರ ಗೊತ್ತಾಗುತ್ತದೆ ಆತ ಪೂರ್ವಕಾಲದ ಒಬ್ಬ ರಾಜನ ರಾಜಪುತ್ರನೇ ಆಗಿದ್ದ, ಆತ ಯೋಗ್ಯನೇ ಆಗಿದ್ದ. ಇಲ್ಲಿ ಆತನ ಪ್ರಾಕ್ತನ ಹಿಂದಿನ ಕರ್ಮಗಳ ಕಾರಣದಿಂದಾಗಿ ಅದು ಸಂಭವಿಸಿರಬಹುದೇ ಹೊರತು, ಅಥವಾ ಬೇರೆ ಬೇರೆ ಹಲವು ಕಾರಣಗಳಿರಬಹುದೇ ಹೊರತು, ಅದೆಲ್ಲವನ್ನೂ ಮೀರಿದ್ದು ಪ್ರಾಕ್ತನ ಎಲ್ಲ ದೋಷಗಳು, ಪ್ರಾಕ್ತನ ವಿಚಾರಗಳು ಏನೇ ಇರಲಿ, ಆತ ಹಿಂದೆ ರಾಜಪುತ್ರನೇ ಆಗಿರಲಿ, ಯೋಗ್ಯ ವಂಶದವನೇ ಆಗಿರಲಿ, ಈಗಿನ ಅದ್ಯತನ, ಈಗಿನ ಮಂತ್ರಿ ಹಾಗೂ ಪರಿವಾರದವರೆಲ್ಲರೂ ಪುರಜನರು ಒಪ್ಪಿಕೊಳ್ಳದೆ ಹೋದರೆ ಆತ ರಾಜನಾಗಲಿಕ್ಕೆ ಹೇಗೆ ಸಾಧ್ಯ? ಅದನ್ನು ಯೋಚಿಸುವಂತೆ ವಸಿಷ್ಠರು ಇಲ್ಲಿ ಒತ್ತಿ ಹೇಳುತ್ತಿರುವರು. ಐಹಿಕ ಪೌರುಷವು ಅಂದರೆ ಅದ್ಯತನ ಈಗಿನ ಪೌರುಷವು, ಈಗಿನ ಪ್ರಯತ್ನವು ಪ್ರಾಕ್ತನ ಪೌರುಷವನ್ನು, ಇದನ್ನು ಅಂದರೆ ಪ್ರಾಕ್ತನ ಪೌರುಷವು ಈಗ ನೀವು ಮಾಡುತ್ತಿರುವ ಪ್ರಯತ್ನವನ್ನು ಬಲದಿಂದ ಗೆಲ್ಲುವುದು. ಯಾವಾಗಲೂ ಮನಚ್ಚಾಂಚಲ್ಯವಿಲ್ಲದೆ ಮಾಡುವ ಪ್ರಯತ್ನವು, ಮನಸ್ಸಿನ ಚಂಚಲತೆ ಇಲ್ಲದೆ ನಿರಂತರವಾಗಿ ಯಾವುದು ಯೋಗ್ಯವಾದುದು ಎಂಬುದನ್ನು ಸ್ಪಷ್ಟವಾಗಿ ತಿಳಿದವನಾಗಿ ಆ ಗುರಿಯತ್ತ ಸಾಗುವಲ್ಲಿ ಮಾಡುವ ಪ್ರಯತ್ನವು ಗೆದ್ದೇ ಗೆಲ್ಲುವುದು. ಅದಕ್ಕೆ ನಿರಂತರ ಪ್ರಯತ್ನವಿರಬೇಕು. ಪ್ರಾಕ್ತನ ಐಹಿಕ ಪೌರುಷಗಳಲ್ಲಿ ಐಹಿಕವು ಪ್ರತ್ಯಕ್ಷವಾದುದರಿಂದ, ಅಂದರೆ ಪ್ರಾಕ್ತನ ಹಿಂದೆ ಮಾಡಿದ್ದು, ಹಿಂದೆ ಏನೇನೋ ಕಾರಣಗಳಿರುತ್ತವೆ, ಆ ದೋಷಗಳಿಗೆ ಮಾಡಿದ್ದು, ಆ ಸಮಯದಲ್ಲಿ ನಾವು ಶಾಸ್ತ್ರವನ್ನು ಅವಲಂಬಿಸಿದ್ದೆವೋ, ಸತ್ಸಂಗದಲ್ಲಿ ಇದ್ದೆವೋ ಇಲ್ಲವೋ ಯಾರಿಗೆ ಗೊತ್ತು? ಎಲ್ಲಿ ಏನೇನೋ
ತಪ್ಪುಗಳನ್ನು ಮಾಡಿರಬಹುದು. ಆದರೆ ಐಹಿಕ ಅಂದರೆ ಅದ್ಯತನ ಈಗ ಮಾಡುತ್ತಿರುವಂತಹ ಕಾರ್ಯಗಳಲ್ಲಿ ನಮಗೆ ಪ್ರತ್ಯಕ್ಷವಾಗಿ ಕಾಣುತ್ತಿದೆ. ನಾವೇನಾದರೂ ತಪ್ಪು ಮಾಡುತ್ತಿದ್ದರೆ ಆ ತಪ್ಪನ್ನು ಈಗಲೇ ಸರಿಪಡಿಸಿಕೊಂಡು ಯೋಗ್ಯ ಮಾರ್ಗದಲ್ಲಿ ಮುಂದುವರಿಯಬೇಕೇ ಹೊರತು ಈಗ ಮಾಡುತ್ತಿರುವ ಕಾರ್ಯಗಳಲ್ಲಿ ವರ್ತಮಾನದಲ್ಲಿ ನಮ್ಮ ಪ್ರಯತ್ನಗಳು ಏನೇ ಇದ್ದರೂ ಅದಕ್ಕೆ ನಮ್ಮ ಬಲವಿರುವುದರಿಂದ, ನಾವು ಈಗ ಮಾಡುತ್ತಿರುವುದರಿಂದ, ಕಣ್ಣೆದುರಿಗೆ ನಾವು ಮಾಡುತ್ತಿರುವ ಕಾರ್ಯ ಕಾಣುತ್ತಿರುವುದರಿಂದ ಅದು ಅದರ ಪೌರುಷ ಅಧಿಕವಾಗಿರುತ್ತದೆ. 1 ವರ್ಷ ಕಷ್ಟಪಟ್ಟು ಮಾಡಿದ ಬೆಳೆಯು ಅತಿವೃಷ್ಟಿಯಿಂದ ಕೊಚ್ಚಿ ಹೋಗುವುದು. ಆಗ ದೈವ ಕಾರಣವೆಂದು ಕೂರುವುದಲ್ಲ, ಮೇಘದ ಪೌರುಷವು ಬಲವಾಯಿತು. ಮಳೆಯ ಮೋಡಗಳು ಅಧಿಕವಾಗಿವೆ, ಆ ಮಳೆಯ ಪೌರುಷ ಬಲವಾಗಿದೆ, ಅದರಿಂದಾಗಿ ಬೆಳೆ ಕೊಚ್ಚಿ ಹೋಯಿತಲ್ಲವೇ. ಅದರಿಂದ ಆ ಮೇಘದ ಪೌರುಷದಿಂದಾಗಿ ಬೆಳೆಯು ಕೊಚ್ಚಿ ಹೋಯಿತು ಎನ್ನಬೇಕೇ ಹೊರತು ದೈವ ಕಾರಣವೆಂದು ದೂಷಿಸುವುದಲ್ಲ. ಧರ್ಮವಾಗಿ ಸಂಪಾದಿಸಿದ ಹಣವು ಹೋದರೂ, ಯೋಗ್ಯ ಮಾರ್ಗದಲ್ಲಿಯೇ ಸಂಪಾದಿಸಿದ ಹಣವನ್ನೇ ಕಳೆದುಕೊಂಡರೂ ಅಲ್ಲಿ ವ್ಯಸನ ಪಡಬಾರದು. ಏಕೆಂದರೆ ಅದನ್ನು ಕಾಪಾಡಲು ನಮ್ಮ ಸಾಮರ್ಥ್ಯವು ಸಾಲದಿರುವುದು. ಈ ರೀತಿಯಾಗಿ ಅದನ್ನು ಸ್ವೀಕರಿಸಬೇಕೇ ಹೊರತು ಅದಕ್ಕಾಗಿ ವ್ಯಸನ ಪಡುವುದೇಕೆ? ಹಿಂದಿನ ನಮ್ಮ ಕರ್ಮಗಳ ದೋಷದಿಂದಾಗಿಯೋ ಅಥವಾ ಈಗಿನ ಕರ್ಮದಲ್ಲಿ ಕೂಡ ನಾವು ಬಲವಂತದಿಂದ ಯೋಗ್ಯವಾದ ರೀತಿಯಲ್ಲಿ ಉಳಿಸಿಕೊಳ್ಳದೆ ಹೋಗಿದ್ದರಿಂದ ಅಲ್ಲವೇ ಅದು ನಷ್ಟವಾಗಿದ್ದು. ಯಾವುದನ್ನು ಕಾಪಾಡಿಕೊಳ್ಳಲಾರೆವೋ ಅದು ಹೋದರೆ ವ್ಯಸನ ಪಡಬೇಕು ಎನ್ನುವುದಾದರೆ ಮೃತ್ಯುವಿಗೆ ಮರಣವನ್ನು ತರಲಿಲ್ಲವಲ್ಲ ಎಂದು ನಾನು ನಿತ್ಯವೂ ಅಳಬೇಕಾಗುವುದು. ಏಕೆಂದರೆ ಮರಣವನ್ನು ಗೆಲ್ಲುವುದು ಯಾರಿಂದಲೂ ಸಾಧ್ಯವಿಲ್ಲ. ಮರಣವನ್ನು ಗೆಲ್ಲಬೇಕೆಂದರೆ ಮೃತ್ಯುವಿಗೆ ಮರಣ ಉಂಟಾಗಬೇಕು. ಮೃತ್ಯುವಿಗೆ ಮರಣ ಉಂಟಾಗಿಬಿಟ್ಟರೆ ಆಗ ಯಾರಿಗೂ ಮೃತ್ಯುವೇ ಬರುವುದಿಲ್ಲ. ಆದ್ದರಿಂದ ಮರಣ ಕಾಪಾಡಿಕೊಳ್ಳಲಿಲ್ಲ ಎಂದು ವ್ಯಸನ ಪಡುವುದರಲ್ಲಿ ಅರ್ಥವಿಲ್ಲ. ಏಕೆಂದರೆ ಯಾವುದು ಆಗಬೇಕೋ ಆಗುತ್ತಿರುತ್ತದೆ. ಆ ಸಂದರ್ಭದಲ್ಲೂ ಕೂಡ ಅದು ಆಗದಿರುವಂತೆ ತಡೆಯುವುದಕ್ಕೆ ಒಂದು ಪ್ರಯತ್ನ ಪಡುವ ಅವಕಾಶವಿದ್ದರೆ ಪ್ರಯತ್ನ ಪಡಬೇಕು. ಇಷ್ಟೆಲ್ಲ ಪ್ರಯತ್ನ ಪಟ್ಟ ಮೇಲೂ ಕೂಡ ಏನಾದರೂ ಅಪಯಶಸ್ಸು ಉಂಟಾದರೆ ಅದನ್ನು ದೈವದ ಮೇಲೆ ಆರೋಪಿಸದೆ ನನ್ನ ಪ್ರಾಕ್ತನ ಹಿಂದಿನ ಕರ್ಮಗಳ ಕಾರಣದಿಂದಾಗಿ ಆಯಿತು ಅಥವಾ ಈಗ ನಾನು ಮಾಡುತ್ತಿರುವ ಪ್ರಯತ್ನಗಳಲ್ಲಿ ಬಲವಿಲ್ಲದ್ದರಿಂದ ಆಯಿತು ಎಂದು ತಿಳಿದುಕೊಳ್ಳಬೇಕೇ ಹೊರತು ದೈವದ ಮೇಲೆ ದೂಷಿಸಿ ಪ್ರಯೋಜನವಿಲ್ಲ. ಏಕೆಂದರೆ ದೈವ ಕೇವಲ ನಮ್ಮ ನಂಬಿಕೆಯಲ್ಲಿ ಇರುವಂತಹದು. ಜಗತ್ತಿನ ಪ್ರತಿಯೊಂದು ಪ್ರಾಣಿಯು ದೇಶ, ಕಾಲ, ಕ್ರಿಯಾ, ದ್ರವ್ಯ ಇವುಗಳಿಗೆ ಅನುಸಾರವಾಗಿ ಕಾರ್ಯ ಮಾಡುವುದು. ಯಾವುದು ಅಧಿಕ ಪ್ರಯತ್ನ ಮಾಡುವುದೋ, ಯಾವುದು ಬಲವಾದ ಪ್ರಯತ್ನ ಮಾಡುವುದೋ ಅದು ಗೆಲ್ಲುವುದು. ಅದರಿಂದ ಪೌರುಷವನ್ನು ಆಶ್ರಯಿಸಿ ಸಚ್ಚಾಸ್ತ್ರ ಸತ್ಸಂಗಗಳನ್ನು ಹಿಡಿದು ನಿರ್ಮಲವಾದ ಪ್ರಜ್ಞೆಯನ್ನು ಸಂಪಾದಿಸಿ ಈ ಸಂಸಾರ ಸಾಗರವನ್ನು ದಾಟಬೇಕು. ಪುರುಷವೆಂಬ ಅಂದರೆ ಜೀವನವೆಂಬ ಅರಣ್ಯದಲ್ಲಿ ಪ್ರಾಕ್ತನ, ಐಹಿಕ ಎಂಬ 2 ಫಲವೃಕ್ಷಗಳಿರುವವು. ಅವುಗಳಲ್ಲಿ ಬಲವಾದದ್ದು ನಿಲ್ಲುವುದು. ಯಾವನು ತನ್ನ ಪ್ರಾಕ್ತನ ಕರ್ಮವನ್ನು ಶುಭ ವ್ಯಾಪಾರಗಳಿಂದ ತುಳಿಯುವುದಿಲ್ಲವೋ, ಅಂದರೆ ಹಿಂದಿನ ದೋಷಗಳನ್ನು ಶುಭ ವ್ಯಾಪಾರಗಳಿಂದ ತುಳಿಯುವುದಿಲ್ಲವೋ ಅವನು ಅಜ್ಞಾನಿಯೋ. ತನ್ನ ಸುಖ ದುಃಖಗಳನ್ನು ತಾನೇ ನೋಡಿಕೊಳ್ಳಲಾರದ ಅಲ್ಪ ಪ್ರಾಣಿಯು. ತನ್ನ ಸುಖ ದುಃಖಗಳಿಗೆ ದೈವವು ಕಾರಣವೆಂದು ಸುಮ್ಮನೆ ಕುಳಿತುಕೊಳ್ಳುವಂತಹ ಆಲಸಿಯು ಅಲ್ಪ ಪ್ರಾಣಿಯು. ಈಶ್ವರ ಪ್ರೇರಣೆಯಿಂದಲೇ ಸ್ವರ್ಗಕ್ಕೋ ನರಕಕ್ಕೋ ಹೋಗುವುದಾದರೆ ಅವನು ಸರ್ವದಾ ಪರಾಧೀನನು. ಪಶುವು, ಅವನೇ ಪಶುವು, ಸಂಶಯವಿಲ್ಲ. ಈಶ್ವರ ಪ್ರೇರಣೆಯಿಂದ ಅಲ್ಲ, ತನ್ನ ಸ್ವಪ್ರಯತ್ನದಿಂದ ತನ್ನ ಜೀವನದಲ್ಲಿ ಮೊದಲಿಗೆ ಈ ಪ್ರಪಂಚದಲ್ಲಿ ತಾನು ಬದುಕುತ್ತಿರುವ ಪ್ರಪಂಚದಲ್ಲಿ ತನ್ನ ಜೀವನವನ್ನು ಸುಖಮಯವಾಗಿಸಿಕೊಳ್ಳಬೇಕು, ದುಃಖಮಯವಾಗಿಸಿಕೊಳ್ಳಬೇಕು ಎಂಬುದು ನಮ್ಮ ಕೈಯಲ್ಲೇ ಇದೆಯಲ್ಲವೇ. ಯಾವನು ಒಳ್ಳೆಯ ಚಮತ್ಕಾರವು ಸದಾಚಾರ ವಿಹಾರಗಳು ಉಳ್ಳವನು ಅವನು ಸಿಂಹವು ಪಂಜರದಿಂದ ಹೊರಬೀಳುವಂತೆ ಜಗತ್ತಿನ ಮೋಹದಿಂದ ತಪ್ಪಿಸಿಕೊಳ್ಳುವನು. ಯಾವನೋ ನನ್ನನ್ನು ಪ್ರೇರಿಸುವನು ಎಂಬ, ಅಂದರೆ ತಾನೇ ಈ ಜಗತ್ತಿನ ಮೋಹದಿಂದ ಸಿಂಹವು ಪಂಜರದಿಂದ ತಪ್ಪಿಸಿಕೊಂಡಂತೆ ಪಾರಾಗಬೇಕೇ ಹೊರತು ಯಾರೋ ಬಂದು ಪಂಜರದ ಬಾಗಿಲು ತೆಗೆದು ಬಿಡುತ್ತಾರೆ, ನನಗೆ ಬಿಡುಗಡೆಯಾಗುತ್ತದೆ ಎಂದು ಕಾಯುವುದು. ಯಾವನೋ ನನ್ನನ್ನು ಪ್ರೇರಿಸುವನೆಂಬ ಅನರ್ಥಕಾರಿಯಾದ ಕುಕಲ್ಪನೆಯನ್ನು ಹಿಡಿದು ಪ್ರತ್ಯಕ್ಷವಾದ ಕಣ್ಣಿಗೆ ಕಾಣುವಂತಹ ಪುರುಷ ಪ್ರಯತ್ನವನ್ನು ಬಿಟ್ಟು ಕುಳಿತವನು ಅಧಮನು. ಅವನನ್ನು ದೂರದಲ್ಲಿ ಬಿಡಬೇಕು. ದಿನದಿನವೂ ವ್ಯವಹಾರ ಸಹಸ್ರಗಳು ಬರುವವು,
ಹೋಗುವವು, ಮತ್ತೆ ಬರುವವು. ಆ ವ್ಯವಹಾರ ಸಹಸ್ರಗಳಲ್ಲಿ ಸುಖ ದುಃಖ ಎಂಬುದನ್ನು ಗಮನಿಸದೆ ಯಾವುದು ಶಾಸ್ತ್ರಸಮ್ಮತವಾದ ಮಾರ್ಗವೋ ಅದರಂತೆ ನಡೆಯತಕ್ಕದ್ದು. ಯಥಾಶಾಸ್ತ್ರವಾಗಿ ನಡೆಯುತ್ತಾ ತನ್ನ ಆಚಾರ ಮರ್ಯಾದೆಯನ್ನು ಬಿಡದೆ ಕಾಪಾಡಿಕೊಂಡಿರತಕ್ಕವನಿಗೆ ಸಮುದ್ರದಲ್ಲಿ ಎಲ್ಲ ರತ್ನಗಳು ಇರುವಂತೆ ಶ್ರೇಷ್ಠವಾದ ಸರ್ವ ಫಲಗಳು ಕೈ ಸೇರುವವು. ತನ್ನ ಉದ್ದೇಶವನ್ನು ಸಾಧಿಸಿಕೊಡುವುದನ್ನೇ ಹಿಡಿದು ಮಾಡುತ್ತಿರುವ, ನಾನು ಯಾವ ಉದ್ದೇಶದಿಂದ ಹೋಗುತ್ತಿರುವೆನು ಅದು ಈ ಪ್ರಾಪಂಚಿಕ ಸುಖಭೋಗಗಳ ವಿಚಾರವೇ ಇರಬಹುದು. ಆದರೆ ನೆನಪಿರಲಿ, ಪ್ರಾಪಂಚಿಕ ಸುಖಭೋಗಗಳ ಅಂತಿಮ ಫಲ ಏನೆಂಬುದರ ಅರಿವಿರಬೇಕು. ಆತ್ಮಜ್ಞಾನವೇ ತನ್ನ ಉದ್ದೇಶವಾಗಿದ್ದರೆ ಆತ್ಮಜ್ಞಾನದ ಅಂತಿಮ ಫಲವೇನು ಎಂಬುದರ ಅರಿವು ಇರಬೇಕು. ಆ ಅರಿವಿನಿಂದ ಸಾಗಿದವನಿಗೆ ಪ್ರಾಪಂಚಿಕ ಸುಖವೂ ದೊರೆಯುತ್ತದೆ, ಇಲ್ಲವೆಂದೇನಿಲ್ಲ. ಆದರೆ ಅದರ ಅಂತಿಮ ಫಲ ದುಃಖವೇ ಆಗಿರಬಹುದು. ಆತ್ಮಜ್ಞಾನವನ್ನು ಪಡೆಯುವುದರ ಅಂತಿಮ ಫಲ ಏನು, ಅದನ್ನು ಅರಿತವನಾಗಿ ಉದ್ದೇಶವನ್ನು ಸಾಧಿಸಿಕೊಡುವುದನ್ನೇ ಹಿಡಿದು ಮಾಡುತ್ತಿರುವುದೇ, ಅದನ್ನೇ ನಿರಂತರವಾಗಿ ಮಾಡುತ್ತಿರುವುದನ್ನೇ ಪೌರುಷ ಎಂದು ತಿಳಿದವರು ಹೇಳುತ್ತಾರೆ. ಅದು ಪ್ರಾಪಂಚಿಕ ಸುಖವೇ ಇರಲಿ, ಆತ್ಮಜ್ಞಾನವೇ ಇರಲಿ. ಇದು ಶಾಸ್ತ್ರಸಮ್ಮತವಾದರೆ, ಶಾಸ್ತ್ರಸಮ್ಮತವಾದ ಮಾರ್ಗದಲ್ಲಿ ಸಾಗಿದರೆ, ಪ್ರಾಪಂಚಿಕ ಸುಖವನ್ನು ಪಡೆಯಬೇಕಾದರೂ ಕೂಡ ಅದಕ್ಕೂ ಒಂದು ಶಾಸ್ತ್ರವಿದೆ. ಹಣ ಗಳಿಸಬೇಕಾದರೆ, ಹೆಣ್ಣನ್ನು ಗಳಿಸಬೇಕಾದರೆ, ಅಥವಾ ಆಸ್ತಿ ಪಾಸ್ತಿ ಮಾಡಬೇಕಾದರೆ ಅದಕ್ಕೂ ಒಂದು ಶಾಸ್ತ್ರವಿದೆ. ಆ ಶಾಸ್ತ್ರಸಮ್ಮತವಾದ ಮಾರ್ಗದಲ್ಲಿ ಸಾಗಿದರೆ ಮಾತ್ರವೇ ಗೆಲುವು ದೊರೆಯುತ್ತದೆ. ಆದರೆ ಆ ಗೆಲುವಾದರೂ ಶಾಶ್ವತವೇ? ಏಕೆಂದರೆ ಬೇರೆಯವರು ಪ್ರಯತ್ನ ಪಡುತ್ತಿರುತ್ತಾರೆ. ಆ ಬೇರೆಯವರ ಪ್ರಯತ್ನ ನಮ್ಮ ಪ್ರಯತ್ನಕ್ಕಿಂತ ಬಲವಾದರೆ ಅವರಿಗೂ ಯಶಸ್ಸು ದೊರೆಯಬೇಕಲ್ಲವೇ? ಹಾಗೆ ಅವರಿಗೆ ಯಶಸ್ಸು ದೊರೆತಾಗ ನಾವು ಕಳೆದುಕೊಳ್ಳಲೇಬೇಕಲ್ಲವೇ? ಆದರೆ ಆತ್ಮಜ್ಞಾನವೆಂಬುದು ಹಾಗಲ್ಲ. ಆತ್ಮಜ್ಞಾನವೆಂಬುದು ನನ್ನೊಳಗೆ ನಾನು ಯಾರು ಎಂಬುದನ್ನು ಕಂಡುಕೊಳ್ಳುವ ಪ್ರಯತ್ನ. ಅದನ್ನು ಬೇರೆಯವರು ಪ್ರಯತ್ನಿಸುತ್ತಿರಬಹುದು, ಅವರು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. ಆದರೆ ಅವರು ಪಡೆದುಕೊಂಡಾಗ ನಾನು ಕಳೆದುಕೊಳ್ಳುವಂತಹದ್ದು ಏನೂ ಇರುವುದಿಲ್ಲ. ಪ್ರಾಪಂಚಿಕ ಭೋಗಗಳಂತಲ್ಲ. ಪ್ರಾಪಂಚಿಕ ಭೋಗಗಳಲ್ಲಿ ಒಬ್ಬನು ಪಡೆದುಕೊಂಡಾಗ ಇನ್ನೊಬ್ಬನು ಕಳೆದುಕೊಳ್ಳಲೇಬೇಕಾಗುತ್ತದೆ. ಆದರೆ ಆತ್ಮಜ್ಞಾನದ ವಿಚಾರ ಬಂದಾಗ ಎಲ್ಲರೂ ಪಡೆದುಕೊಳ್ಳಬಹುದು, ಕಳೆದುಕೊಳ್ಳುವುದು ಏನೂ ಇರುವುದಿಲ್ಲ. ಕಳೆದುಕೊಳ್ಳುವುದೇನಿದ್ದರೂ ಕೂಡ ನಶ್ವರವಾದ ಪ್ರಾಪಂಚಿಕ ಸುಖಗಳು ಇವು ನಶ್ವರ, ಇವುಗಳಲ್ಲಿ ಯಾವ ಸಾರವೂ ಇಲ್ಲ ಎಂದು ತಾವು ಕಳೆದುಕೊಳ್ಳುವುದೇನಿಲ್ಲ. ಅವು ತಾನಾಗಿ ಬಿಟ್ಟು ಹೋಗಿಬಿಡುವುದೇ ಹೊರತು ಅಲ್ಲಿ ಕಳೆದುಕೊಳ್ಳುವಂತಹದ್ದು ಎಂಬುದು ಯಾವುದೂ ಇರುವುದಿಲ್ಲ. ವ್ಯವಹಾರ ರೂಪವಾದ ಕರ್ಮದಿಂದ, ಸಾಧು ಸಂಘ ಸಚ್ಚಾಸ್ತ್ರ ಸೇವನಗಳಿಂದ, ತೀವ್ರವಾದ ಬುದ್ಧಿಯಿಂದ ತನ್ನ ಗುರಿಯನ್ನು ತಾನೇ ಸಾಧಿಸಿಕೊಳ್ಳಬೇಕು. ಆ ಗುರಿ ಎಂಬುದು ಸುಖ ದುಃಖಗಳನ್ನು ಸಮವಾಗಿ ತಿಳಿದು ಅನುಭವಿಸುವ ಅನಂತಾನಂದವು. ಸುಖ ದುಃಖಗಳೆರಡನ್ನೂ ಸಮಾನವಾಗಿ, ಯಶಸ್ಸು ಸಿಗಬಹುದು, ಸೋಲು ಸಿಗಬಹುದು. ಸೋತಾಗ ಹಿಂದಿನ ಕರ್ಮಗಳು ಬಲವಾಗಿವೆ, ಇರಲಿ ಇನ್ನಷ್ಟು ಪ್ರಯತ್ನ ಮಾಡೋಣ. ವೈದ್ಯ ಪ್ರಯತ್ನ ಮಾಡಿದ ಮಾತ್ರಕ್ಕೆ ರೋಗ ವಾಸಿಯಾಗಬೇಕೆಂದೇನೂ ಇಲ್ಲವಲ್ಲ. ಹಲವು ಪ್ರಯತ್ನಗಳ ನಂತರ ಎಂದೋ ಯಶಸ್ಸು ದೊರೆಯಬಹುದು. ನಿರಂತರ ಪ್ರಯತ್ನಶೀಲನಾಗಿರುವುದು ಮುಖ್ಯ. ಯಶಸ್ಸು ದೊರೆತಾಗ ಸುಖ ಸಾಧ್ಯವಾಗುತ್ತದೆ. ಯಶಸ್ಸು ದೊರೆಯದೆ ಅಲ್ಪ ಕಾಲ ದುಃಖವಿರಬಹುದು. ಮತ್ತಷ್ಟು ಪ್ರಯತ್ನವನ್ನು ಮಾಡಬೇಕೇ ಹೊರತು ಎರಡನ್ನೂ ಸುಖ ದುಃಖಗಳನ್ನು ಸಮವಾಗಿ ತಿಳಿದು ಅನುಭವಿಸುವ ಅನಂತ ಆನಂದವು ಅದೇ ಪರಮಾರ್ಥವೆಂದು ತಿಳಿದವರು ಹೇಳುವರು. ಅದನ್ನು ಪಡೆದವರೇ ಶಾಸ್ತ್ರಜ್ಞರು, ಸಾಧುಗಳು. ಅಂದರೆ ಯಾರು ಆತ್ಮಜ್ಞಾನವನ್ನು ಅಂತಿಮವಾಗಿ ತಮ್ಮ ನಿರಂತರ ಪ್ರಯತ್ನದಿಂದ ಆತ್ಮಜ್ಞಾನವನ್ನು ಪಡೆದು ಜೀವನ್ಮುಕ್ತರಾಗುತ್ತಾರೋ ಅವರು ಆ ಮಾರ್ಗದಲ್ಲಿ ಯಶಸ್ವಿಯಾದವರು. ಅಂಥವರನ್ನು ಕಂಡು ಅಂಥವರು ಹೇಳಿದ ಮಾರ್ಗವನ್ನು ಅನುಸರಿಸುತ್ತಾ ಅವರನ್ನು ಯಾವಾಗಲೂ ಸೇವಿಸಬೇಕು. ಪ್ರಾಕ್ತನ ಪೌರುಷವನ್ನೇ ದೈವ ಎನ್ನುತ್ತಾರೆ. ಹಿಂದೆ ನಾವು ಮಾಡಿದ ದೋಷಗಳಿವೆಯಲ್ಲ, ನಮ್ಮ ಹಿಂದಿನ ಕರ್ಮಗಳಿವೆಯಲ್ಲ, ಆ ಕರ್ಮಗಳ ಕಾರಣದಿಂದಾಗಿ ನಾವು ಎಂದು ಅನುಭವಿಸುತ್ತಿರುವೆವಲ್ಲವೇ, ಅದನ್ನೇ ಜನರು ದೈವ ಎನ್ನುತ್ತಾರೆ. ಅದು ದೇವಲೋಕದಿಂದ ಬರುವುದು, ಅದು ಇಹಪರಗಳೆರಡಕ್ಕೂ ಸಾಧಕವು. ಅದರಿಂದ ಅದನ್ನು ದೈವವೆನ್ನುವುದು ಸರಿ, ನಾವು ಅದನ್ನು ಅಲ್ಲವೆನ್ನುವುದಿಲ್ಲ. ಆದರೆ ಮೂಢರು ಕಲ್ಪಿಸಿಕೊಂಡಿರುವ ದೈವವನ್ನು ನಂಬಿದವರು ನಾಶವಾಗುವರು. ಇಲ್ಲಿ ಹಿಂದೆ ಮಾಡಿದಂತಹ ಕರ್ಮಗಳನ್ನು ಕೂಡ, ಹಿಂದೆ ಮಾಡಿದ ಕರ್ಮಗಳಿಂದಾಗಿ ಕೆಲವರಿರುತ್ತಾರೆ ಯಾವ ಪ್ರಯತ್ನವನ್ನೂ ಮಾಡಿರುವುದಿಲ್ಲ. ಯಾವುದೇ ಪ್ರಯತ್ನವನ್ನು ಮಾಡದೇ ಹೋದರೂ ಕೂಡ ಸ್ವರ್ಗ ಸುಖದಲ್ಲಿಯೇ ತೇಲಾಡುತ್ತಿರುತ್ತಾರೆ.
ಅದಕ್ಕೆ ಹಿಂದೆ ಯಾವಾಗಲೋ ಮಾಡಿದ ಕರ್ಮಗಳು ಯಾವುದಿರಬಹುದು? ಒಬ್ಬ ರಾಜನ ಮಗನಾಗಿ ಹುಟ್ಟಿರಬಹುದು, ಒಬ್ಬ ಶ್ರೀಮಂತ ಧನಿಕ ವ್ಯಾಪಾರಿಯ ಮಗನಾಗಿ ಹುಟ್ಟಿರಬಹುದು. ಆ ಕಾರಣದಿಂದಾಗಿ ಸುಖ ಭೋಗಗಳನ್ನು ಅನುಭವಿಸುತ್ತಿರಬಹುದು. ಅಥವಾ ಹಿಂದೆ ಯಾವಾಗಲೂ ಅತ್ಯದ್ಭುತವಾದ ವಿದ್ಯೆಯನ್ನು ಗಳಿಸಿರಬಹುದು. ಅದರ ಕಾರಣದಿಂದಾಗಿ ಈಗ ಸುಖವಾಗಿ ಬದುಕುತ್ತಿರಬಹುದು. ಈ ಕಾರಣದಿಂದಾಗಿ ಪ್ರಾಕ್ತನ ಕರ್ಮಗಳ ಕಾರಣದಿಂದಾಗಿ ಆತ ಇಂದು ಸುಖ ಭೋಗಗಳಲ್ಲಿ ತೇಲಾಡುತ್ತಿರಬಹುದು. ಆ ಸಮಯದಲ್ಲಿ ಆಗಲೂ ಕೂಡ ನನ್ನ ಪ್ರಯತ್ನದಿಂದಾಗಿ ಬಂದಿತು ಎಂದು ತಿಳಿಯದೆ ಸಾಮಾನ್ಯವಾಗಿ ಇದು ದೈವದಿಂದ ನನಗೆ ದೊರೆತಂತಹುದು ಎಂದು, ಅಂದರೆ ನಮ್ಮದೇ ಕರ್ಮದಿಂದ ಬಂದಿದ್ದರೂ ಕೂಡ ಅದರಲ್ಲಿ ಅಹಂಕಾರವನ್ನು ತಾಳದೆ ಇದು ದೈವದಿಂದ ನನಗೆ ದೊರೆತುದು ಎಂದು ಹೇಳಿಕೊಳ್ಳುವುದು ಯೋಗ್ಯ. ಅದನ್ನು ದೈವ ಎನ್ನಬಹುದೇ ಹೊರತು ಮೂಢತನದಿಂದ ಏನೂ ಮಾಡದೆ ಸುಮ್ಮನೆ ಆಲಸಿಯಾಗಿ ಸೋಮಾರಿಯಾಗಿ ಕುಳಿತು ದೈವದಿಂದ ನನಗೆಲ್ಲ ದೊರೆಯುತ್ತದೆ ಎಂದು ಹೇಳುವುದು ಅತ್ಯಂತ ಮೂಢತನ. ಯಾವಾಗಲೂ ಇಹಪರಗಳಲ್ಲಿ ಶ್ರೇಯಸ್ಸಾಗಬೇಕಾದರೆ, ಇಹಲೋಕದಲ್ಲಿ ಈ ಲೋಕದಲ್ಲಿ ಪ್ರಾಪಂಚಿಕ ವಿಚಾರಗಳಲ್ಲಿ ನಮಗೆ ಶ್ರೇಯಸ್ಸಾಗಬೇಕಾದರೆ, ಅಥವಾ ಪರಲೋಕದಲ್ಲಿ ಗೊತ್ತಿಲ್ಲ ಅದು ಇದೆಯೋ ಇಲ್ಲವೋ ಎಂದು, ಆ ಪರಲೋಕದಲ್ಲಿಯೂ ನಮಗೆ ಶ್ರೇಯಸ್ಸಾಗಬೇಕಾದರೆ ಸ್ವಪೌರುಷವು ನಮ್ಮ ಪ್ರಯತ್ನವು ಬೇಕೇ ಬೇಕು. ಹಿಂದಿನ ದಿನದ ದುರಾಚಾರವು ಇಂದಿನ ಶುಭಾಚಾರದಿಂದ ಸತ್ಫಲಪ್ರದವಾಗುವಂತೆ ಯಾವನು ಪ್ರಯತ್ನಶೀಲನಾಗುವನೋ ಅವನ ಪ್ರಾಕ್ತನ ಪೌರುಷವು ಹಿಂದಿನ ಪ್ರಯತ್ನಗಳು ಕೂಡ ಶುಭಾಚಾರದಿಂದ, ಶುಭವಾದ ಆಚಾರಗಳಿಂದ ಇಂದು ಶುಭವಾಗುವುದು. ಇದು ಕರತಲಾಮಲಕದಂತೆ ಪ್ರತ್ಯಕ್ಷ ದೃಷ್ಟವು. ಪ್ರಯತ್ನ ಮಾಡುವುದೇನು? ನಿಮ್ಮ ಅಂಗೈಯ ನೆಲ್ಲಿಕಾಯಿಯಂತೆ ಅಷ್ಟು ಸ್ಪಷ್ಟವಾಗಿ, ನಿಮ್ಮ ಅಂಗೈಯ ಕಾಯಿ ಹೇಗೆ ಸ್ಪಷ್ಟವಾಗಿ ನಮಗೆ ನೋಡಲು ಸಾಧ್ಯವೋ ಅಷ್ಟು ಸ್ಪಷ್ಟವಾಗಿ ಕಣ್ಣಿಗೆ ಕಾಣುತ್ತದೆ. ಹಿಂದಿನ ದೋಷಗಳು ಏನೇ ಇದ್ದರೂ ಕೂಡ ಪ್ರಯತ್ನದಿಂದ ಅದನ್ನು ಶುಭವಾಗಿಸಿಕೊಳ್ಳುವುದು ಸಾಧ್ಯ. ಪೌರುಷದಿಂದ ಫಲವಾಗುವುದು ಎಂಬ ಪ್ರತ್ಯಕ್ಷ ವಿಷಯವನ್ನು ಬಿಟ್ಟು, ಪ್ರಯತ್ನದಿಂದ ಫಲವಾಗುವುದು ಎಂಬ ಪ್ರತ್ಯಕ್ಷ ವಿಷಯವನ್ನು ಬಿಟ್ಟು ಮೂಢರಾದವರು ಮಾತ್ರವೇ ದೈವವೆಂಬ ಮೋಹದಲ್ಲಿ ಮುಳುಗುವರು. ಶುಭೇಚ್ಛೆಯುಳ್ಳ ಶ್ರೀರಾಮನೇ, ವಸಿಷ್ಠರು ಹೇಳುತ್ತಿದ್ದಾರೆ ಶ್ರೀರಾಮನನ್ನು ಕುರಿತು, ಈ ದೈವವೆಂಬುದು ಕಾರಣ ಕಾರ್ಯ ಎಂಬ ವಿಮರ್ಶೆಗೆ ಸಿಕ್ಕತಕ್ಕದ್ದಲ್ಲ. ಅವನವನ ಕಲ್ಪನೆಯಿಂದಲೇ ಹುಟ್ಟಿದುದು. ಪ್ರತಿಯೊಂದು ಕೂಡ ದೈವವೆಂದು ಹೇಳುವುದೆಲ್ಲ ಅವರವರ ಕಲ್ಪನೆಯೇ. ಅವರಿಂದ ಶುದ್ಧವಾಗಿ ಅಸತ್ತಾದುದು. ಅದು ಸತ್ಯವಾಗಿ ಇರುವಂತಹುದ್ದಲ್ಲ, ಅಸ್ತಿತ್ವದಲ್ಲಿ ಇರುವಂತಹುದ್ದಲ್ಲ. ನಮ್ಮ ಕಲ್ಪನೆಯಲ್ಲೇ ಇರುವಂತಹ ದೈವ ಯಾವುದು? ಯಾವ ದೈವ? ನಾವು ಏನೂ ಮಾಡದೆ ಆಲಸಿಯಾಗಿ ಕುಳಿತು ನಮಗೆ ಫಲವನ್ನು ನೀಡುತ್ತಿಲ್ಲ ಎಂದು ಹೇಳಿಕೊಳ್ಳುವಂತಹ ಮೌಢ್ಯವಿದೆಯಲ್ಲ, ಆ ಮೌಢ್ಯದ ದೈವ ಅಸತ್ತಾದುದು. ಇಂತಹ ದೈವವನ್ನು ಬಿಟ್ಟು ಆತ್ಮಪೌರುಷವನ್ನು ಆಶ್ರಯಿಸು. ಶ್ರುತಿ ಸ್ಮೃತಿಗಳೆಂಬ ಶಾಸ್ತ್ರಗಳಿಂದಲೂ ಸತ್ಪುರುಷರ ಆಚಾರಗಳಿಂದ ನೆಲೆಯಾಗಿ ನಿಂತಿರುವ ದೇಶ ಧರ್ಮಗಳಿಂದಲೂ ಯಾವುದು ಫಲವೆಂದು ಅತಿ ಪುರಾತನ ಕಾಲದಿಂದ ಪ್ರಸಿದ್ಧವಾಗಿರುವುದೋ ಅದೇ ಹೃದಯದಲ್ಲಿ ಸ್ಫುರಿಸುವುದು. ಶ್ರುತಿ ಸ್ಮೃತಿಗಳೆಂಬ ಶಾಸ್ತ್ರಗಳಿಂದಲೂ ಯೋಗ್ಯರಾದಂತಹ, ಈಗಾಗಲೇ ಜೀವನ್ಮುಕ್ತರಾಗಿರುವಂತಹ ಸತ್ಪುರುಷರ ಆಚಾರಗಳಿಂದಲೂ ನೆಲೆಯಾಗಿ ಬಂದಿರುವಂತಹದ್ದು ದೇಶ ಕರ್ಮಗಳೆಂಬ ಆಯಾ ಪ್ರದೇಶಕ್ಕೆ ಆಯಾ ಕಾಲಕ್ಕೆ ಇಂತಿಂತಹ ಕರ್ಮಗಳು ಎಂದು ನೆಲೆಯಾಗಿರುವಂತಹದ್ದು. ಅದನ್ನು ಆಚರಿಸುವುದರಿಂದ ಪ್ರಾಪಂಚಿಕ ವಿಚಾರಗಳೇ ಇರಲಿ, ಆತ್ಮಜ್ಞಾನವೇ ಇರಲಿ ಫಲಿಸುತ್ತದೆ. ಅಂತಹವೇ ಆ ವಿಚಾರಗಳು ನಮ್ಮ ಹೃದಯದೊಳಗೆ ಸ್ಫುರಿಸುತ್ತವೆ. ಅದನ್ನು ಯೋಗ್ಯವಾಗಿ ಮನಗಂಡು ನಾವು ಮುಂದುವರಿಯಬೇಕಾಗುತ್ತದೆ. ಚಿತ್ತವು ಆ ಕಡೆಗೆ ಎಳೆಯುವುದು. ಸಹಜವಾಗಿಯೇ ಚಿತ್ತವು ಈ ಮಾರ್ಗದಲ್ಲಿ ಹೋಗಬೇಕಾದರೆ ಇದನ್ನೇ ಮಾಡು ಎಂದು ತೋರಿಸುತ್ತದೆ. ಅದಕ್ಕೆ ನಮ್ಮೊಳಗೆ ಪರಿಶುದ್ಧತೆ ಇರಬೇಕು. ನಮ್ಮೊಳಗೆ ಪರಿಶುದ್ಧತೆ ಇದ್ದಲ್ಲಿ ನಾವು ನಿರಂತರವಾಗಿ ನಮ್ಮ ಮನಸ್ಸನ್ನು ಕಾಯವನ್ನು ಶುದ್ಧಗೊಳಿಸಿಕೊಳ್ಳುತ್ತಾ ಹೋದಲ್ಲಿ ಅಂತಹ ವಿಚಾರಗಳೇ ನಮ್ಮ ಚಿತ್ತದಲ್ಲಿ ಸ್ಫುರಿಸುತ್ತವೆ. ಯಾವ ಮಾರ್ಗದಲ್ಲಿ? ಅದು ಪ್ರಾಪಂಚಿಕ ಸುಖದ ಮಾರ್ಗವೇ ಇರಬಹುದು ಅಥವಾ ಆತ್ಮಜ್ಞಾನವನ್ನು ಪಡೆಯುವ ಮಾರ್ಗವೇ ಇರಬಹುದು. ಆ ಮಾರ್ಗ ನಮಗೆ ಗೋಚರವಾಗುತ್ತಾ ಹೋಗುತ್ತದೆ. ಆ ಮಾರ್ಗದಲ್ಲಿ ಸಾಗಬಹುದು. ಆಗ ಅಂಗಾಂಗಗಳು ಕೂಡ, ನಮ್ಮ ಇಡೀ ದೇಹವು, ಮನಸ್ಸು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಇವೆಲ್ಲವೂ ಅದಕ್ಕಾಗಿ ಶ್ರಮಿಸುತ್ತವೆ. ಈ ಶ್ರಮವನ್ನೇ ಪ್ರಯತ್ನ, ಪೌರುಷ ಎನ್ನುತ್ತಾರೆ. ಪುರುಷನಾಗಿ ಹುಟ್ಟಿದುದಕ್ಕೆ ಪೌರುಷ ಮಾಡುವುದೇ ಫಲವೆಂದು ತಿಳಿದುಕೊಂಡು
ಪ್ರತಿಯೊಬ್ಬನೂ ಯಾವಾಗಲೂ ಪೌರುಷಪರನಾಗಬೇಕು. ಮತ್ತೊಮ್ಮೆ ಹೇಳುತ್ತಿದ್ದೇನೆ, ಇಲ್ಲಿ ಪುರುಷನಾಗಿ ಹುಟ್ಟಿದುದಕ್ಕೆ ಎಂದರೆ ಇದು ಕೇವಲ ಗಂಡಸರಿಗೆ ಸಂಬಂಧಪಟ್ಟ ವಿಷಯ ಎಂದು ಬಿಟ್ಟು ಬಿಡುವುದಲ್ಲ. ಪುರುಷ ಎಂದರೆ ಪುರದಲ್ಲಿ ದೇಹದಲ್ಲಿ ಇರುವಂತಹವನು. ಪ್ರಾಣಿಗೂ ಕೂಡ ಇದು ಸಂಬಂಧಿಸುತ್ತದೆ. ಪ್ರಾಣಿಯೂ ಕೂಡ ಒಂದು ದೇಹವನ್ನು ಹೊಂದಿರುತ್ತದೆ. ಆ ಪ್ರಾಣಿಯ ದೇಹದಲ್ಲಿ ಇರುವವನು ಪುರುಷ. ಆದ್ದರಿಂದಲೇ ಹೆಂಗಸರಿರಲಿ ಗಂಡಸರಿರಲಿ ಯಾರೇ ಇರಲಿ, ಯಾರು ಅವರವರ ದೇಹದಲ್ಲಿ ವಾಸಿಸುತ್ತಿರುವರೋ ಅವರು ತಮ್ಮ ಪ್ರಯತ್ನದಿಂದ ಪಡೆದುಕೊಳ್ಳುವ ಫಲ, ಆ ಪ್ರಯತ್ನದಿಂದ ಪಡೆದ ಫಲ ಎಂದು ತಿಳಿದುಕೊಂಡು ಪ್ರತಿಯೊಬ್ಬನೂ ಯಾವಾಗಲೂ ಪ್ರಯತ್ನಪೂರ್ವಕವಾಗಿರಬೇಕು. ಆ ಪ್ರಯತ್ನವು ಸಚ್ಶಾಸ್ತ್ರ ಅಂದರೆ ಅದಕ್ಕೆ ಸಂಬಂಧಪಟ್ಟ ಯೋಗ್ಯ ಶಾಸ್ತ್ರಗಳನ್ನು ಅನುಸರಿಸುವ ಮೂಲಕ, ಸಾಧು ಜನ ಅಂದರೆ ಈಗಾಗಲೇ ಆ ಮಾರ್ಗದಲ್ಲಿ ಸಾಗಿ ಯಶಸ್ಸು ಗಳಿಸಿಕೊಂಡ ಪಂಡಿತರು, ಇವರ ಸೇವನೆಯಿಂದ ಅವರನ್ನು ಅನುಸರಿಸುವುದರಿಂದ ಅತ್ಯುತ್ಕೃಷ್ಟವಾದ ಫಲವನ್ನು ಪಡೆಯುವಂತೆ ಮಾಡಬೇಕು. ದೈವ ಪೌರುಷಗಳಲ್ಲಿ ಯಾವುದು ಬಲ ಎಂದು ವಿಚಾರ ಮಾಡುವುದರಿಂದ ಸುಂದರವಾಗಿರುವ ಆತ್ಮ ಪೌರುಷವು ಅಂದರೆ ನನ್ನ ಪ್ರಯತ್ನಗಳು ಯಾವಾಗಲೂ ಗೆಲ್ಲುವುದು, ನಾನು ಮಾಡುವ ಯೋಗ್ಯವಾದ ಮಾರ್ಗದಲ್ಲಿ, ಯೋಗ್ಯವಾದ ಮಾರ್ಗದರ್ಶನದಲ್ಲಿ, ಯೋಗ್ಯ ಅಧ್ಯಯನದಿಂದ ವಿಚಾರಗಳನ್ನು ತಿಳಿದುಕೊಳ್ಳುವ ಮೂಲಕ ಮಾಡುವ ಪ್ರಯತ್ನಗಳು ಯಾವಾಗಲೂ ಗೆಲ್ಲುವುದು ಎಂಬ ನಂಬಿಕೆಗಳಿಂದ ಆರ್ಯರನ್ನು ಸೇವಿಸುತ್ತಾ ಅಂದರೆ ಯೋಗ್ಯರಾದ ಜನರನ್ನು ಸತ್ಸಂಗದಲ್ಲಿ ಇರುತ್ತಾ ಯೋಗ್ಯರಾದ ಜನರನ್ನು ಸೇವಿಸುತ್ತಾ ಪ್ರಯತ್ನವನ್ನು ಮಾಡಬೇಕು. ಈ ಜೀವನು ತನ್ನ ಐಹಿಕ ಪೌರುಷವೇ ಅಂದರೆ ತಾನು ಈಗ ಈ ಕ್ಷಣದಲ್ಲಿ ಅದ್ಯತನ ಈ ಕ್ಷಣದಲ್ಲಿ ಮಾಡುತ್ತಿರುವ ಪ್ರಯತ್ನವೇ ಸಿದ್ಧಿಗೆ ಕಾರಣ ಎಂದು ತಿಳಿದು ನಿಷ್ಫಲವಾಗದ, ಎಂದಿಗೂ ಫಲ ಕೊಟ್ಟೇ ಕೊಡುವಂತಹ ನಿಷ್ಫಲವಾಗದ ಶ್ರೇಷ್ಠವಾದ ಮಧುರತರವಾದ ಸಂತುಷ್ಟರಾದ ಪಂಡಿತ ಶ್ರೇಷ್ಠರು, ಈಗಾಗಲೇ ಅದೇ ಮಾರ್ಗದಲ್ಲಿ ಹೋಗಿರುವ ಪಂಡಿತ ಶ್ರೇಷ್ಠರು ಸೇವಿಸಿರುವ ಪೌರುಷವೆಂಬ ಪ್ರಯತ್ನವೆಂಬ ಔಷಧದಿಂದ ಜನ್ಮಬಂಧವೆಂಬ ಅಯ್ಯೋ ನನ್ನ ಜನ್ಮಕ್ಕೆ ಅಂಟಿದ್ದು ಎಂದುಕೊಂಡಿರುವಂತಹ ರೋಗವನ್ನು ನಿವಾರಿಸಿಕೊಳ್ಳಬೇಕು. ಇಂತಿದು ಆರ್ಷವು ವಾಲ್ಮೀಕಿ ಪ್ರೋಕ್ತವೋ ಆದ ಶ್ರೀಮದ್ ವಾಸಿಷ್ಠ ರಾಮಾಯಣದ ಮುಮುಕ್ಷು ವ್ಯವಹಾರ ಪ್ರಕರಣದಲ್ಲಿ ದೈವ ನಿರಾಕರಣ ಎಂಬ 6ನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.